ಮತ್ತೊಂದು ಕಡೆ ಬಿಸಿಲ ಬೇಗೆಯಿಂದ ತತ್ತರಿಸಿದ್ದಂತ ದೆಹಲಿ ಒಂದೇ ಮಳೆಗೆ ತಂಡ ಹೊಡೆದಿದೆ. ಏರ್ಪೋರ್ಟ್ನ ಮೇಲ್ಛಾವಣಿ ಕುಸಿದು ಓರ್ವ ಬಲಿಯಾಗಿದ್ದಾರೆ. ವಿಮಾನ ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತ ಉಂಟಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಮಂಡಿ ಎತ್ತರ ನೀರು ನಿಂತಂತ ಕಾರಣದಿಂದಾಗಿ ವಾಹನ ಸವಾರರು ಸರ್ಕಸ್ ಕೂಡ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ತೇಲುತ್ತಿರೋ ಕಾರು, ಮುಳುಗಿರೋ ಮತ್ತೊಂದು ಕಾರುಗಳ ಮೇಲೆ ಬಿದ್ದ ವಿಮಾನ ನಿಲ್ದಾಣದ ಮೇಲ್ಛಾವಣಿ. ಇದು ವರುಣಾರ್ಭಟಕ್ಕೆ ತತ್ತರಿಸಿ ಹೋಗಿರುವ ರಾಷ್ಟ್ರ ರಾಜಧಾನಿ ದೆಹಲಿಯ ಘನಘೋರ ದೃಶ್ಯಗಳು. ವಿಮಾನ ನಿಲ್ದಾಣ ಮೇಲ್ಛಾವಣಿ ಕುಸಿದು ಓರ್ವ ಬಲಿ. ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆ ದೆಹಲಿಯನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಅದರಲ್ಲೂ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 1ನೇ ಟರ್ಮಿನಲ್ನ ಮೇಲ್ಛಾವಣಿ ಕುಸಿದು ಓರ್ವ ಬಲಿಯಾಗಿದ್ದಾನೆ. ಮೇಲ್ಛಾವಣಿ ಕಾರುಗಳ ಮೇಲೆ ಬಿದ್ದ ಪರಿಣಾಮ ಚಾಲಕ ಪ್ರಾಣ ಬಿಟ್ಟಿದ್ದು 4 ಗಾಯಗೊಂಡಿದ್ದಾರೆ. ಇನ್ನು ದೆಹಲಿಯ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಕಾರ್ಗಳು ನೀರಿನಲ್ಲಿ ತೇಲ್ತಾ ಇದ್ದದ್ದು ಕಂಡುಬಂತು. ದೆಹಲಿಯ ಸಫ್ದರ್ಜಂಗ್ ಏರ್ಪೋರ್ಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ವಿಐಪಿ ವಿಮಾನಗಳ ಆಪರೇಷನ್ ನಡೆಯುವಂತ ಸಫ್ದರ್ಜಂಗ್ ಏರ್ಪೋರ್ಟ್ ರನ್ವೇಗೂ ನೀರು ನುಗ್ಗಿರುವ ಮಾಹಿತಿ ಇದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಚೇರಿಯ ಆವರಣವು ಜಲಾವೃತ ಆಗಿದೆ. ನಾನೀಗ ಸಫ್ದರ್ಜಂಗ್ ಏರ್ಪೋರ್ಟ್ನ ಬಳಿ ಇದ್ದೇನೆ. ಏರ್ಪೋರ್ಟ್ನ ಆವರಣದಲ್ಲಿರ್ತಕ್ಕಂತಹ ಪ್ರದೇಶ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂತಹದ್ದನ್ನು ನೋಡಬಹುದು. ಸಫ್ದರ್ಜಂಗ್ ಏರ್ಪೋರ್ಟ್ ಇದು ವಿಐಪಿ ಏರ್ಪೋರ್ಟ್. ಇಲ್ಲಿ ವಿಐಪಿ ವಿಶೇಷ ವಿಮಾನಗಳು ಇಲ್ಲಿ ಹಾರಾಟವನ್ನು ನಡೆಸ್ತವೆ. ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಈ ಒಂದು ಕಚೇರಿ ಆವರಣ ನೀರಿನಲ್ಲಿ ಆವೃತ ಆಗಿರುವಂತಹದ್ದು. ಜೊತೆಗೆ ಏರ್ಪೋರ್ಟ್ನ ರನ್ವೇ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ವಿಶೇಷ ವಿಮಾನಗಳ ಹಾರಾಟವನ್ನ ಇಲ್ಲಿ ಸ್ಥಗಿತ ಮಾಡಲಾಗಿದೆ. ದೆಹಲಿಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವ ಸಂಸದ ರಾಮ್ ಗೋಪಾಲ್ ಯಾದವ್ ನಿವಾಸಕ್ಕೆ ನೀರು ನುಗ್ಗಿದೆ. ನೀರು ಹೊರ ಹಾಕೋದಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟರು. ಒಬ್ಬ ಸಂಸದರ ಮನೆಗೆ ಈ ಪ್ರಮಾಣದಲ್ಲಿ ನೀರು ತುಂಬಿದೆ ಅಂತಂದ್ರೆ ಯಾವ ರೀತಿಯಾಗಿ ಮಳೆ ಬಂದಿದೆ ಅನ್ನುವಂತಹದ್ದನ್ನು ನೋಡಬಹುದು. ರಾಮ್ ಗೋಪಾಲ್ ಯಾದವ್ ಈಗಷ್ಟೇ ಸಂಸತ್ ಲೋಕಸಭೆಯನ್ನು ಮುಗಿಸಿ ಈಗ ಬಂದಿದ್ದಾರೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ನೀರು ತುಂಬಿದೆ. ಅವರು ಬೆಳಗ್ಗೆ ಸಂಸತ್ಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರು ವ್ಯಕ್ತಿಗಳು ರಾಮ್ ಗೋಪಾಲ್ ಯಾದವ್ ಅವರನ್ನ ಎತ್ಕೊಂಡು ಹೋಗಿರುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿರುವಂತಹದ್ದು. ಇದೊಂದೇ ಮನೆ ಅಂತಲ್ಲ, ಇದರ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇದೇ ರೀತಿಯಾದಂತಹ ನೀರು ನುಗ್ಗಿರುವಂತಹದ್ದು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ मोहन नायडू ದೆಹಲಿ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. जो यहाँ कोलैप्स हुआ है वो 2009 में 2009 में पुरानी बिल्डिंग है. 2009 में जो उस टाइम ओपन हुआ था, तो उसके ऊपर जो इंस्पेक्शन करना है वो अभी करवाएंगे. तुरंत हम कमेंट नहीं कर सकते. इसके ऊपर तो थरो इन्वेस्टिगेशन होना है. और जो टेक्निकल एस्पेक्ट, जो फॉरेंसिक या सिक्योरिटी एस्पेक्ट जो देखते हैं बिल्डिंग का, वो सब अपना रिपोर्ट देंगे. तो उसके हिसाब से हम ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಪ್ರಯಾಣಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು, ಇಲ್ಲವೇ ಹಣ ಹಿಂತಿರುಗಿಸಬೇಕು ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ವಿಮಾನ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ. ಕಳೆದ ರಾತ್ರಿಯಿಂದ 16 ನಿರ್ಗಮನ ಮತ್ತು 12 ಆಗಮನ ವಿಮಾನಗಳು ರದ್ದಾಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಡಿ ಎತ್ತರಕ್ಕೆ ನಿಂತ ಮಳೆ ನೀರು, ವಾಹನ ಸವಾರರು ಹೈರಾಣ. ವರುಣಾರ್ಭಟದಿಂದಾಗಿ ದೆಹಲಿಯ ಬಹುತೇಕ ಪ್ರದೇಶಗಳಲ್ಲಿ ಜಲ ದಿಗ್ಬಂಧನ ಉಂಟಾಗಿತ್ತು. ಶಾಂತಿವನ, ಐಎಸ್ಬಿಟಿ, ಸಲೀಂಗಢ, ನಿಗಮ್ಬೋಧ್, ಐಟಿಒ, ಬಂದ್ ಬೈರಾಗಿ, ದೌಲ್ ಕುವಾನ್ನ ರಸ್ತೆಗಳೆಲ್ಲ ಹೊಳೆಯಂತಾಗಿದ್ವು. ಹೊರವರ್ತುಲ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಮಂಡಿ ಎತ್ತರ ನೀರು ನಿಂತಿದ್ರಿಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. आईटीओ का हाल आपको दिखा रहे हैं. ये आईटीओ का चौराहा है जो अक्षरधाम से दिल्ली आईटीओ की तरफ रास्ता आता है. यहाँ पर भी लगभग 3 फुट तक का पानी भरा हुआ, और यही वजह है कि गाड़ियों को बड़ी मुश्किल हो रही है निकलने में. और अब चूंकि पीक आवर शुरू हो रहा है, लोगों को दफ्तर जाना है, तो ऐसे में दिल्ली की सड़कों पर अब काफी ज्यादा ट्रैफिक जाम देखने को मिल रहा है. दिल्ली में आपको दिखाना चाहेंगे आईटीओ का हाल कि गाड़ियां काफी देर तक खड़ी होने के बाद बड़ी मुश्किल से इस तरीके से रेंग कर आगे बढ़ रही हैं. ಸಮಾಜವಾದಿ ಪಕ್ಷದ ಸಂಸದ ರಾಮ್ ಗೋಪಾಲ್ ಯಾದವ್ಗೂ ಮಳೆಯ ಪರಿಣಾಮ ತಟ್ಟಿತ್ತು. ಲೋಧಿ ರಸ್ತೆಯಲ್ಲಿರುವ ಯಾದವ್ ನಿವಾಸದ ರಸ್ತೆ ಜಲಾವೃತಗೊಂಡ ಕಾರಣದಿಂದಾಗಿ ಸಿಬ್ಬಂದಿಯು ಸಂಸದರನ್ನ ಎತ್ಕೊಂಡು ಬಂದು ಕಾರ್ನ ಒಳಗೆ ಬಿಟ್ರು.
ಕೇಂದ್ರ ಸರ್ಕಾರದ ಕಾಲಿಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ದೆಹಲಿ ವಿಮಾನ ನಿಲ್ದಾಣ ಅವ್ಯವಸ್ಥೆ ವಿಚಾರ ಮುಂದಿಟ್ಕೊಂಡು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗರಿಸಿದ್ದಾರೆ. ದೆಹಲಿ ವಿಮಾನ ನಿಲ್ದಾಣ T1 ಮೇಲ್ಚಾವಣಿ ಕುಸಿತ, ಜಬಾಲ್ಪುರ ವಿಮಾನ ನಿಲ್ದಾಣ ಮೇಲ್ಚಾವಣಿ ಕುಸಿತ, ಅಯೋಧ್ಯೆಯಲ್ಲಿನ ಹೊಸ ರಸ್ತೆ ಭಯಾನಕ ಸ್ಥಿತಿ, ರಾಮ ಮಂದಿರದಲ್ಲಿ ನೀರು ಸೋರಿಕೆ, ಮುಂಬೈ ಟ್ರಾನ್ಸ್ ಹಾರ್ಬರ್ ಸಂಪರ್ಕಿಸುವ ರಸ್ತೆಯಲ್ಲಿ ಬಿರುಕು, ಪ್ರಗತಿ ಮೈದಾನ್ ಸುರಂಗ ಮುಳುಗಡೆ, ಬಿಹಾರದಲ್ಲಿ 13 ಸೇತುವೆಗಳು ಕುಸಿತ, ಗುಜರಾತ್ನ ಮೋರ್ಬಿ ಸೇತುವೆ ಕುಸಿತ. ಇಂಥ ಘಟನೆಗಳು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಿಂದಾಗಿ ಸಂಭವಿಸಿವೆ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರು ಆಪ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರದ ಭರವಸೆಗಳು ಏನಾದವು ಅಂತ ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ಕೇವಲ ಒಂದೇ ಒಂದು ಮಳೆಯಿಂದಾಗಿ ದೆಹಲಿ ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್ TV9. ಹೀಗೆ ನೀವು ನೋಡ್ತಾ ಇರೋ ಹಾಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದು ಯಾವ ಮಟ್ಟಿಗೆ ಪರಿಣಾಮ ಬಿದ್ದಿದೆ ಅಂತ ಅಂದ್ರೆ ನೋಡಿ, ಅಲ್ಲಿ ಡ್ರೋನ್ ಕ್ಯಾಮರಾದಲ್ಲಿ ನೀವು ಸರಿಯಾಗಿರುವಂಥ ಕೆಲವು ವಿಜುವಲ್ಸ್ ಅನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೆಲ್ಲ ದೆಹಲಿಯ ಬಹಳ ಜನವಸತಿ ಇರುವಂಥ ಪ್ರದೇಶಗಳು, ಆಮೇಲೆ ಪ್ರಮುಖ ರಸ್ತೆಗಳು, ಅಲ್ಲೆಲ್ಲ ಈ ಪ್ರಮಾಣದಲ್ಲಿ ನೀರು ನಿಂತಿದೆ. ಆಮೇಲೆ ಇದು ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಿಂತಿರುವಂಥದ್ದು ನೀರು ಮಾತ್ರ ಅಲ್ಲ, ಮಳೆ ನಿಂತು ಹಲವು ಗಂಟೆಗಳಾದಂಥ ನಂತರದಲ್ಲೂ ಕೂಡ ಹೀಗೆ ರಸ್ತೆ ಮೇಲೆ ನೀರು ಹರಿತಾ ಇರುವಂಥದ್ದು ದೆಹಲಿಯ ಹಲವು ಭಾಗಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ಜನರು ನೋಡಿ, ಅಲ್ಲಿ ಎಲ್ಲ ಡಿವೈಡರ್ ಮೇಲೆ ಹೋಗಬೇಕಾದಂಥದ್ದು ಅನಿವಾರ್ಯ ಸ್ಥಿತಿ. ಡಿವೈಡರೇ ಫುಟ್ಪಾತ್ ಆಗಿದೆ. ಯಾಕೆ ಅಂತ ಅಂದರೆ ಫುಟ್ಪಾತ್ ಮೇಲೆಲ್ಲ ಹೋಗೋ ಸ್ಥಿತಿ ಸನ್ನಿವೇಶ ಇಲ್ಲ. ಅಲ್ಲಲ್ಲಿ ನೀರಿಗೆ ಹಾರಬೇಕು, ಮತ್ತೆ ಹೇಳ್ಬೇಕು. ಈ ಕಾರಣಕ್ಕಾಗಿ ಡಿವೈಡ್ರೇ ಇರೋದ್ರಲ್ಲಿ ಸೂಕ್ತ ಅಂತೇಳಿ ಜನ ಡಿವೈಡ್ರ್ ಮೇಲೆ ಓಡಾಡ್ತಾ ಇದ್ದಾರೆ. ಯಾರೋ ಬಸ್ಸವ್ರು ಬರೋದು, ಕಾರವ್ರು ಬರೋದು, ಅವ್ರ ಮೇಲೆ ಒಂದಷ್ಟು ನೀರು ಹಾರಿಸ್ಕೊಳ್ಳೋದು, ಇವ್ರು ಬೈಕೊಳ್ಳೋದು, ಓಡಾಡೋದು ಹೀಗೆ ಆಗೋಗಿದೆ. ಇನ್ನು ಕಡೆ ಅಲ್ಲಿ ಕೆಲವು ಕಾರ್ಗಳು ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ಮಾರ್ಗ ಇದೆ, ಆ ಬಸ್ ನಿಂತಿರುವಂಥದ್ದು. ಅದ್ರ ಪಕ್ಕಕ್ಕೂ ನೋಡಿ ಒಂದು ಕಾರು ಭಾಗಶಃ ಕೆಳಭಾಗ ಎಲ್ಲ ಕಂಪ್ಲೀಟಾಗಿ ಮುಳುಗೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಕೆಟ್ಟು ನಿಂತಿದೆ ಅಂತ ಕಾಣಿಸುತ್ತೆ. ಆಮೇಲೆ ಕಾರ್ಗಳೆಲ್ಲ ತೇಲ್ಕೊಂಡು ಓಡಾಡ್ತಾ ಇರುವಂಥದ್ದು ಕೂಡ ಹಲವು ಕಡೆ ನಾವು ಗಮನಿಸ್ತಿದ್ದೀವಿ. ಇವತ್ತು ದೆಹಲಿಯಲ್ಲಿ ಯಾವ ಮಟ್ಟಿಗೆ ಮಳೆ ಆಗಿದೆ ಅಂತ ಅಂದರೆ ಕಾರ್ಗಳೆಲ್ಲ ತೇಲ್ಕೊಂಡು ಬರ್ತಾ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗೆ ಆಮೇಲೆ ಇದೇ ದೆಹಲಿ ಕಳೆದೊಂದು ತಿಂಗಳಿಂದ ಯಾವ ರೀತಿಯಾಗಿ ಸನ್ನಿವೇಶ ಇತ್ತು. ಒಂದು ವಾಟರ್ ಟ್ಯಾಂಕರ್ ಬಂದರೆ ಸಾಕು, ನೂರಾರು ಮಂದಿ ಹೋಗಿ ಕೊಡಪಾನ ಇಡೋದು, ಅದಕ್ಕೆ ತಾವೇ ಒಂದು ಪೈಪ್ ತಗೊಂಡೋಗಿ ಆ ವಾಟರ್ ಟ್ಯಾಂಕರಿಗೆ ಹಾಕೋದು. ಅಂದರೆ ನೀರಿಗಾಗಿ ಅಷ್ಟೊಂದು ಜಲಕ್ಷಾಮ ಇತ್ತು. ಈಗ ಸೀನ್ ಚೇಂಜ್ ಮಾಡಿದ್ರೆ ಸನ್ನಿವೇಶನೇ ಬೇರೆ ಆಗೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಅಂಡರ್ ಪಾಸ್ ಕೆಳಗಡೆ ಅಲ್ಲಿ ಬಸ್ಸು ಕೆಟ್ಟು ನಿಂತಿದೆ. ಮುಂದೆನೂ ಹೋಗಂಗಿಲ್ಲ, ಹಿಂದೆನೂ ಹೋಗಂಗಿಲ್ಲ, ಆ ರೀತಿಯಾಗಿ ಆಗೋಗಿದೆ ಬಸ್ಸು. ಸೊ ಸುಮಾರು ಒಂದು 3-4 ಅಡಿಯಷ್ಟು ನೀರು ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದೆಲ್ಲವೂ ಕೂಡ ರಾಷ್ಟ್ರದ ರಾಜಧಾನಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ನೋಡಿ. ಇಲ್ಲಿ TT ವಾಹನಗಳು ಎಲ್ಲ ಕೆಟ್ಟು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಆ ಪ್ರಮಾಣದಲ್ಲಿ ನೀರು, ಸೈಲೆನ್ಸರ್ ಮೀರಿ ನೀರು ಇರುವಂಥ ಕಾರಣಕ್ಕಾಗಿ ಸಾಧ್ಯ ಆಗಲ್ಲ. ನೋಡಿ, ಇಲ್ಲಿ ಆ ಪ್ರಮಾಣದ ನೀರಲ್ಲಿ ಯಾರೋ ಒಬ್ಬ ಕಾರ್ನಲ್ಲಿ ಬರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ. ಡಿವೈಡ್ರ್ ಮೇಲಿದ್ದು ಈ ಹೂವಿನ ಕುಂಡಗಳು ಅಂದರೆ ಈ ಪಾಟ್ಗಳು ಅವೆಲ್ಲ ನೀರಲ್ಲಿ ತೇಲಾಡ್ತಾ ಇವೆ. ಇಲ್ಲಿ ನೋಡಿ, ಪಾಪ ಗೊತ್ತಾಗ್ದೈತಿ ಯಾರೋ ಫುಟ್ಪಾತ್ ಮೇಲೆ ಕಾರ್ನ ಹಚ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಕಾರಲ್ಲೇ ಸಿಕ್ಕಾಕೊಂಡಿದೆ, ನೀರು ಬೇರೆ ಇದ್ದಂಥ ಕಾರಣಕ್ಕಾಗಿ ಕಾರ್ ಕೆಟ್ಟು ನಿಂತಿದೆ. ಸೊ ಹೀಗೆ ದೆಹಲಿಯಾದ್ಯಂತ ಇದೇ ತೆರಣ ಅಂತ ಬಹಳಷ್ಟು ಸನ್ನಿವೇಶಗಳು, ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡಿ, ಇಲ್ಲೂ ಅಷ್ಟೇ ಕಾರ್ ನೋಡಿ, ಇದೇನು ತೆಗಿಯಂಗೆ ಇಲ್ಲ ಇದು. ಸೊ ಬಹುತೇಕ ಕಾರ್ ಗ್ಲಾಸ್ ಮಟ್ಟದ ತನಕ ನೀರು ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾಳ ಹೀಗೆ ಸಮಸ್ಯೆಯನ್ನು ತಂದೊಡ್ಡಿರುವಂಥ ಮಳೆಯಿಂದ ಆದಂಥ ಅನಾಹುತಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಹೊಸ ಕಾರ್ ಅಂತ ಕಾಣಿಸುತ್ತೆ, ಇನ್ನೂ ಟೇಪ್ ಕಟ್ ಮಾಡ್ದಂಗೂ ಇಲ್ಲ. ಸೊ ಅಂಥ ಕಾರ್ಗಳು. ಮತ್ತು ಡೆಲ್ಲಿ ಅಂತ ಅಂದರೆ ಇನ್ನೇನು ಟ್ರಾಫಿಕ್ ಅಂತ ಅಂದರೆ ಡೆಲ್ಲಿ, ಆ ರೀತಿಯಾಗಿ ಸಿಚುವೇಶನ್ ಇತ್ತು. ಈಗ ಮಳೆ ಈ ಥರ ಅಂಥದ್ದು ಅನಾಹುತ ಎಲ್ಲ ಆದಂಥ ಕಾರಣಕ್ಕಾಗಿ ಇನ್ನು ಟ್ರಾಫಿಕ್ ಯಾವ ಪ್ರಮಾಣದಲ್ಲಿ ಇರ್ಬೋದು ಲೆಕ್ಕ ಹಾಕಿ. ನಾವು ಪ್ರತಿನಿಧಿ ಆಗ ಹೇಳ್ತಾ ಇದ್ರು, ಬೆಳಗ್ಗೆ ಇವತ್ತು ಕಚೇರಿಗೆ ಹೋಗೋರು ಮತ್ತೊಬ್ಬರು ಇವತ್ತೆಲ್ಲ ರಜಾ ಹಾಕ್ದೋರೆ ಜಾಸ್ತಿ ಅಂತ ಇವತ್ತು ಹೋಗೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಇನ್ನು ಭಾಳ ಮಂದಿ ಬಂದಂಥವ್ರು ಹೀಗೆ ರಸ್ತೆ ಮೇಲೆ ಗಂಟೆಗಟ್ಟಲೆ ಕಾಲ ಕಳೆದಿದ್ದಾರೆ.